ಬನ್ನಿ ಇವತ್ತು ನಾವು ಸುಮಾರು 1400 ವರ್ಷಗಳ ಹಿಂದೆ ಹೋಗೋಣ. 7ನೇ ಶತಮಾನದ ಭಾರತದಲ್ಲಿ ಮಹತ್ವಾಕಾಂಕ್ಷೆ, ಅಧಿಕಾರ ಮತ್ತೆ ಪರಂಪರೆ ಇವೆಲ್ಲವೂ ಸೇರಿ ಒಂದು ಮಹಾ ಕಥೆನೇ ಸೃಷ್ಟಿಯಾಗಿದೆ. ಇದು ಬಾದಾಮಿ ಚಾಲುಕ್ಯ ವಂಶದ ಅತಿಶ್ರೇಷ್ಠ ಚಕ್ರವರ್ತಿ ಇಮ್ಮಡಿ ಪುಲಕೇಶಿಯ ಕಥೆ. ಇತಿಹಾಸದ ಪುಟಗಳಲ್ಲಿ ದಕ್ಷಿಣ ಪಥೇಶ್ವರ ಅಂತಾನೆ ಅಚ್ಚಳಿಯದೆ ಉಳಿದಿರುವ ಈ ಮಹಾನ್ ಅರಸನ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ, ಅಷ್ಟು ಹಳೆಯ ಕಥೆ ನಮಗೆ ಇವತ್ತು ಇಷ್ಟು ಸ್ಪಷ್ಟವಾಗಿ ಹೇಗೆ ಗೊತ್ತಾಯಿತು? ಇದಕ್ಕೆ ಕಾರಣ ಪುಲಕೇಶಿಯನ ಆಸ್ಥಾನದಲ್ಲೇ ಇದ್ದ ಕವಿ ರವಿಕೀರ್ತಿ. ಆತ ಬರೆದ ಐಹೊಳೆ ಶಾಸನದಂಥ ಅದ್ಭುತ ಆಧಾರಗಳು ನಮಗಿವೆ. ಇವು ಕೇವಲ ಕಲ್ಲಿನ ಮೇಲಿನ ಅಕ್ಷರಗಳಲ್ಲ, ಬದಲಿಗೆ ಆ ಇಡೀ ಯುಗಕ್ಕೆ ಹಿಡಿದ ಕನ್ನಡಿ ಇದ್ದಾಗೆ. ಸರಿ, ಈ ಮಹಾನ್ ಚಕ್ರವರ್ತಿಯ ಕಥೆಯನ್ನ ನಾವು 5 ಭಾಗಗಳಲ್ಲಿ ನೋಡೋಣ. ಮೊದಲು ಸಿಂಹಾಸನಕ್ಕಾಗಿ ನಡೆದ ರಕ್ತಸಿಕ್ತ ಹೋರಾಟ. ಆಮೇಲೆ ಒಂದು ಬೃಹತ್ ಸಾಮ್ರಾಜ್ಯವನ್ನೇ ಕಟ್ಟಿದ್ದು. ಮೂರನೇದಾಗಿ ಭಾರತದ ಇತಿಹಾಸದಲ್ಲಿ ನಡೆದ ಒಂದು ದೊಡ್ಡ ಮುಖಾಮುಖಿ, ಉತ್ತರ ಮತ್ತು ದಕ್ಷಿಣದ ನಡುವೆ. ನಾಲ್ಕನೆಯದು ಅವನ ಆಳ್ವಿಕೆಯ ಸುವರ್ಣಯುಗ. ಕೊನೆಯದಾಗಿ ಅವನ ಪತನ ಮತ್ತು ಅವನು ನಮಗಾಗಿ ಬಿಟ್ಟು ಹೋದ ಶಾಶ್ವತ ಪರಂಪರೆ. ಪುಲಕೇಶಿಯ ಅಧಿಕಾರದ ಪಯಣ ಸರಳವಾಗಿರಲಿಲ್ಲ. ಅದು ಹೂವಿನ ಹಾಸಿಗೆಯಂತೂ ಆಗಿರಲೇ ಇಲ್ಲ. ಅದು ಶುರುವಾಗಿದ್ದೇ ಒಂದು ಅಪಾಯಕಾರಿ ಕೌಟುಂಬಿಕ ಸಂಘರ್ಷದಿಂದ. ತನ್ನ ಹಕ್ಕನ್ನು ಪಡೆಯಲು ಅವನು ಹೋರಾಡಲೇಬೇಕಾಯಿತು. ಏನಾಯ್ತು ಅಂದ್ರೆ, ಪುಲಕೇಶಿಯ ತಂದೆ 1ನೇ ಕೀರ್ತಿವರ್ಮ ತೀರಿಕೊಂಡಾಗ. ಪುಲಕೇಶಿ ಅಂದ್ರೆ ಆಗ ಅವನ ಹೆಸರು ಯೆರೆಯ, ಇನ್ನೂ ಚಿಕ್ಕ ಹುಡುಗ. ಹಾಗಾಗಿ ಅವನ ಚಿಕ್ಕಪ್ಪ ಮಂಗಳೇಶ ರಾಜಪ್ರತಿನಿಧಿಯಾಗಿ ಅಧಿಕಾರಕ್ಕೆ ಬಂದ. ಆದರೆ ಅಧಿಕಾರದ ಆಸೆ ಯಾರನ್ನ ತಾನೇ ಬಿಟ್ಟಿದೆ ಹೇಳಿ? ಮಂಗಳೇಶ ತನ್ನ ಸ್ವಂತ ಮಗನಿಗೆ ಪಟ್ಟ ಕಟ್ಟಬೇಕು ಅಂತ ಸಂಚು ಮಾಡ್ದ. ತನ್ನ ಹಕ್ಕನ್ನೇ ಕಸಿದುಕೊಳ್ಳಲಾಗ್ತಿದೆ ಅಂತ ಗೊತ್ತಾದ ತಕ್ಷಣ ಯೆರೆಯ ಬಂಡ ಎದ್ದ. ತನ್ನದೇ ಆದ ಸೈನ್ಯವನ್ನ ಕಟ್ಟಿದ. ನಡೆದಿದ್ದು ಒಂದು ಭೀಕರ ಅಂತರ್ಯುದ್ಧ. ಕೊನೆಗೆ ತನ್ನ ಚಿಕ್ಕಪ್ಪನನ್ನ ಸೋಲಿಸಿ ಹತ್ಯೆ ಮಾಡಿ ಇಮ್ಮಡಿ ಪುಲಕೇಶಿ ಅನ್ನೋ ಹೆಸರಿನೊಂದಿಗೆ ತನ್ನ ಜನ್ಮಸಿದ್ಧ ಹಕ್ಕಾದ ಸಿಂಹಾಸನವನ್ನ ಏರಿದ. ಸಿಂಹಾಸನವನ್ನ ಭದ್ರಪಡಿಸ್ಕೊಂಡ ಕೂಡ್ಲೇ ಪುಲಕೇಶಿ ಸುಮ್ಮನೆ ಕೂರ್ಲಿಲ್ಲ. ತನ್ನ ಅಧಿಕಾರವನ್ನ ಗಟ್ಟಿ ಮಾಡ್ಕೊಳ್ಳೋಕೆ, ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸೋಕೆ ಒಂದರ ಮೇಲೊಂದರಂತೆ ಮಿಲಿಟರಿ ಕಾರ್ಯಾಚರಣೆಗಳನ್ನ ಶುರು ಮಾಡ್ದ. ಅವನಿಗೆ ವಿಶ್ರಾಂತಿ ಅನ್ನೋದೇ ಇರಲಿಲ್ಲ. ಅವನ ಕಣ್ಣುಗಳು ಇಡೀ ದಕ್ಕನ್ ಪ್ರಸ್ಥಭೂಮಿಯ ಮೇಲೆ ನಿಟ್ಟಿದ್ವು. ಒಂದಾದ್ಮೇಲೆ ಒಂದ್ರಂತೆ ಅವನ ವಿಜಯಗಳ ಪರ್ವವೇ ಶುರುವಾಯಿತು. ಬನವಾಸಿಯ ಕದಂಬರನ್ನ ಸೋಲಿಸಿದ, ತಲಕಾಡಿನ ಗಂಗರನ್ನ ಮಣಿಸಿದ, ಕೊಂಕಣದ ಮೌರ್ಯರನ್ನ ವಶಪಡಿಸಿಕೊಂಡು ಸಮುದ್ರದ ಮೇಲಿನ ಹಿಡಿತಕ್ಕೆ ಬಹಳ ಮುಖ್ಯವಾಗಿದ್ದ ಪುರಿ ದ್ವೀಪವನ್ನ, ಅಂದ್ರೆ ಇವತ್ತಿನ ಎಲಿಫೆಂಟಾ ದ್ವೀಪಗಳನ್ನ ಗೆದ್ಕೊಂಡ. ಈ ಒಂದೊಂದು ಗೆಲುವು ಕೂಡ ಕೇವಲ ಭೂಮಿಯ ವಿಸ್ತರಣೆಯಾಗಿರಲಿಲ್ಲ, ಬದಲಿಗೆ ಇಡೀ ದಕ್ಷಿಣ ಭಾರತದ ಮೇಲೆ ಚಾಲುಕ್ಯರ ಅಧಿಪತ್ಯವನ್ನ ಸ್ಥಾಪಿಸುವ ಒಂದು ದೊಡ್ಡ ಯೋಜನೆಯ ಭಾಗವಾಗಿತ್ತು. ಈ ಎಲ್ಲಾ ವಿಜಯಗಳ ಹಿಂದಿನ ಅಸಲಿ ಶಕ್ತಿ ಯಾವುದು ಗೊತ್ತಾ? ಅದುವೇ ಪ್ರಸಿದ್ಧ ಚಾಲುಕ್ಯ ಸೇನೆ, ಕರ್ನಾಟಬಲ. ಆಗಿನ ಕಾಲದ ದಾಖಲೆಗಳು ಈ ಸೈನ್ಯವನ್ನ ಅಜೇಯಂ ಅಂದ್ರೆ ಸೋಲಿಸಲಾಗದ್ದು ಅಂತ ವರ್ಣಿಸ್ತವೆ. ಚೀನಾದ ಪ್ರವಾಸಿ ಹ್ಯುಯೆನ್ ತ್ಸಾಂಗ್ ಹೇಳೋ ಪ್ರಕಾರ ಯುದ್ಧಕ್ಕೆ ಹೋಗೋ ಮೊದಲು ಆನೆಗಳಿಗೆ ಮದ್ಯವನ್ನ ಕುಡಿಸ್ತಿದ್ರಂತೆ. ಇದರಿಂದ ಅವು ರಣರಂಗದಲ್ಲಿ ಇನ್ನಷ್ಟು ಭಯಂಕರವಾಗಿ ಹೋರಾಡ್ತಿದ್ವು. ಈಗ ಭಾರತದ ಇತಿಹಾಸದ ಒಂದು ನಿರ್ಣಾಯಕ ಘಟ್ಟ. ಉತ್ತರದ ತಡೆಯಲಾಗದ ಶಕ್ತಿ ದಕ್ಷಿಣದ ಅಚಲ ಶಕ್ತಿಯ ವಿರುದ್ಧ ಮುಖಾಮುಖಿಯಾಗುವ ಸಮಯ. ಇದು ಕೇವಲ ಒಂದು ಯುದ್ಧವಾಗಿರಲಿಲ್ಲ, ಇದು 2 ಮಹಾಶಕ್ತಿಗಳ ಘನತೆಯ ಪ್ರಶ್ನೆಯಾಗಿತ್ತು. ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಒಂದ್ಕಡೆ ಇಡೀ ಉತ್ತರ ಭಾರತವನ್ನೇ ತನ್ನ ಹಿಡಿತದಲ್ಲಿಟ್ಕೊಂಡಿದ್ದ ಮಹಾನ್ ಚಕ್ರವರ್ತಿ ಹರ್ಷವರ್ಧನ, ಇನ್ನೊಂದ್ ಕಡೆ ಇಡೀ ದಕ್ಷಿಣಾಪಥದ ಒಡೆಯನಾಗಿ ಮೆರೆಯುತ್ತಿದ್ದ ಇಮ್ಮಡಿ ಪುಲಕೇಶಿ. ಹರ್ಷ ತನ್ನ ಸಾಮ್ರಾಜ್ಯವನ್ನ ನರ್ಮದಾ ನದಿ ದಾಟಿ ದಕ್ಷಿಣಕ್ಕೂ ವಿಸ್ತರಿಸಬೇಕು ಅಂತ ಹೊರಟಾಗ ಇವರಿಬ್ಬರ ನಡುವೆ ಘರ್ಷಣೆ ನಡೆಯೋದು ಅನಿವಾರ್ಯವಾಗಿತ್ತು. ನರ್ಮದಾ ನದಿಯ ದಡದಲ್ಲಿ ನಡೆದ ಆ ಯುದ್ಧದ ಫಲಿತಾಂಶವನ್ನ ರವಿಕೀರ್ತಿ ಎಷ್ಟು ಅದ್ಭುತವಾಗಿ ವರ್ಣಿಸಿದ್ದಾನೆ ನೋಡಿ. ಅವನು ಬರೆಯುತ್ತಾನೆ, ಹರ್ಷನ ಹರ್ಷ ಅಂದ್ರೆ ಸಂತೋಷ ಯುದ್ಧಭೂಮಿಯಲ್ಲಿ ಬಿದ್ದಿದ್ದ ತನ್ನ ಆನೆಗಳ ಸಾಲುಗಳನ್ನು ನೋಡಿ ಭಯದಿಂದ ಕರಗಿಹೋಯ್ತು. ಅಬ್ಬಾ, ಇದು ಕೇವಲ ಒಂದು ಗೆಲುವಿನ ದಾಖಲೆಯಲ್ಲ, ಇದು ಪದಗಳಲ್ಲಿ ಕಟ್ಟಿದ ಒಂದು ವಿಜಯ ಸ್ತಂಭ. ಈ ದೊಡ್ಡ ವಿಜಯದ ನಂತರ ಪುಲಕೇಶಿ ಪರಮೇಶ್ವರ ಅಂದ್ರೆ ಸರ್ವೋಚ್ಚ ಅಧಿಪತಿ ಅನ್ನೋ ಬಿರುದನ್ನ ಧರಿಸ್ತ. ಈ ಮೂಲಕ ಇಡೀ ದಕ್ಷಿಣ ಭಾರತದ ವಿವಾದಾತೀತ ದಕ್ಷಿಣಪಥೇಶ್ವರ ನಾನೇ ಅಂತ ಜಗತ್ತಿಗೆ ಸಾರಿದ. ಈಗ ಶುರುವಾಗಿದ್ದು ಪುಲಕೇಶಿಯ ಆಳ್ವಿಕೆಯ ಸುವರ್ಣಯುಗ, ಎಲ್ಲಿ ಅವನ ಸೇನಾಶಕ್ತಿಯ ಜೊತೆಗೆ ಅವನ ಆಡಳಿತ ಕೌಶಲ್ಯ, ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆ ಮತ್ತು ಕಲೆ ಸಂಸ್ಕೃತಿಯ ಪೋಷಣೆಯೂ ಸೇರಿಕೊಂಡಿತು. ಅವನ ಸಾಮ್ರಾಜ್ಯದ ವಿಸ್ತಾರ ಎಷ್ಟಿತ್ತು ಅಂತ ಗೊತ್ತಾದ್ರೆ ನಿಜಕ್ಕೂ ಆಶ್ಚರ್ಯ ಆಗಿತ್ತೆ. ಆಗಿನ ಕಾಲದ ಚೀನೀ ಪ್ರವಾಸಿ ಹ್ಯುಯೆನ್ ತ್ಸಾಂಗ್ ಒಂದು ಲೆಕ್ಕ ಕೊಡ್ತಾನೆ.
ಸಾಮ್ರಾಜ್ಯವನ್ನ 3 ದೊಡ್ಡ ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು, ಅಂದ್ರೆ ಮಹಾರಾಷ್ಟ್ರಕಗಳು ಅಂತ. ಪ್ರತಿಯೊಂದು ಪ್ರಾಂತ್ಯದಲ್ಲೂ ಎಷ್ಟಿತ್ತು ಗೊತ್ತಾ? ಬರೋಬ್ಬರಿ 99,000 ಗ್ರಾಮಗಳು. ಊಹಿಸ್ಕೊಳ್ಳಿ. ಹೌದು, ಅವನ ಸುವರ್ಣಯುಗ ಕೇವಲ ಯುದ್ಧಗಳಿಂದ ಕೂಡಿರ್ಲಿಲ್ಲ. ಒಬ್ಬ ರಾಜನೀತಿಜ್ಞನಾಗಿ ಅವನ ಸಾಧನೆಗಳನ್ನ ನೋಡಿ. ದಕ್ಷ ಆಡಳಿತಕ್ಕಾಗಿ ರಾಜ್ಯವನ್ನ ದೊಡ್ಡ ಪ್ರಾಂತ್ಯಗಳಾಗಿ ವಿಂಗಡಿಸಿದ್ದು, ದೂರದ ಪರ್ಷಿಯಾದ ಚಕ್ರವರ್ತಿ ಖುಷ್ರು ಟೂ ಜೊತೆ ರಾಯಭಾರಿಗಳನ್ನ ವಿನಿಮಯ ಮಾಡಿಕೊಂಡಿದ್ದು, ತಾನು ವೈಷ್ಣವನಾಗಿದ್ರೂ ಕೂಡ ಜೈನ, ಶೈವ ಮತ್ತು ಬೌದ್ಧ ಧರ್ಮಗಳನ್ನ ಸಮಾನವಾಗಿ ಗೌರವಿಸಿ ಪೋಷಿಸಿದ. ಅಷ್ಟೇ ಅಲ್ಲ, ದಕ್ಷಿಣ ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನ ವ್ಯಾಪಕವಾಗಿ ಚಲಾವಣೆಗೆ ತಂದ ಮೊದಲಿಗರಲ್ಲಿ ಪುಲಕೇಶಿಯೂ ಒಬ್ಬ. ಪುಲಕೇಶಿಯ ದೂರದೃಷ್ಟಿಗೆ ಮತ್ತೊಂದು ಸಾಕ್ಷಿಯಂದ್ರೆ ಅವನ ನೌಕಾಪಡೆ. ಕ್ರಿಸ್ತಶಕ 636ರಲ್ಲಿ ಠಾಣೆ ಮೇಲೆ ನಡೆದ ಮೊದಲ ಅರಬ್ ನೌಕಾದಾಳಿಯನ್ನ ಹಿಮ್ಮೆಟ್ಟಿಸಿದ್ದು ಇದೇ ಚಾಲುಕ್ಯರ ನೌಕಾಪಡೆ. ಇದು ಕೇವಲ ನಮ್ಮ ಕರಾವಳಿಯನ್ನ ರಕ್ಷಿಸಿದ್ದಲ್ಲ, ಈ ನೌಕಾಪಡೆ ಪರ್ಷಿಯನ್ ಕೊಲ್ಲಿಯವರೆಗೂ ಸಕ್ರಿಯವಾಗಿತ್ತು. ಲಾಭದಾಯಕ ಸಮುದ್ರ ವ್ಯಾಪಾರ ಮಾರ್ಗಗಳನ್ನ ರಕ್ಷಿಸ್ತಿತ್ತು. ಸುರಕ್ಷಿತ ವ್ಯಾಪಾರ ಮಾರ್ಗಗಳು ಅಂದ್ರೆ ಸಾಮ್ರಾಜ್ಯಕ್ಕೆ ನಿರಂತರ ಆದಾಯ. ಇದೇ ಕಾರಣಕ್ಕೆ ಅವನನ್ನು ಭಾರತೀಯ ನೌಕಾಪಡೆಯ ಪಿತಾಮಹ ಅಂತಲೂ ಕರೆಯುತ್ತಾರೆ. ಈಗ ನಾವು ಕಥೆಯ ಕೊನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ. ಪುಲಕೇಶಿಯ ಆಳ್ವಿಕೆಯ ದುರಂತ ಅಂತ್ಯ ಮತ್ತು ಅವನು ಬಿಟ್ಟು ಹೋದ ಶಾಶ್ವತ ಪರಂಪರೆಯ ಬಗ್ಗೆ ನೋಡೋಣ. ಆದರೆ ನೋಡಿ, ಇತಿಹಾಸದ ಚಕ್ರ ಯಾವಾಗ್ಲೂ ಒಂದೇ ರೀತಿ ತಿರುಗಲ್ಲ. ಉತ್ತುಂಗದಲ್ಲಿದ್ದ ಪುಲಕೇಶಿಯ ಜೀವನದ ಅಂತ್ಯ ತುಂಬನೇ ಹಠಾತ್, ತುಂಬನೇ ದುರಂತಮಯ. ಕ್ರಿಸ್ತಶ 642ರಲ್ಲಿ ಪಲ್ಲವರಾಜ 1ನೇ ನರಸಿಂಹವರ್ಮ ಸೇಡು ತೀರಿಸಿಕೊಳ್ಳಲು ದಂಡೆತ್ತಿ ಬಂದು ಚಾಲುಕ್ಯರ ರಾಜಧಾನಿ ವಾತಾಪಿಯನ್ನೇ ವಶಪಡಿಸಿಕೊಂಡ. ಆ ಯುದ್ಧದಲ್ಲಿ ದಕ್ಷಿಣದ ಅಧಿಪತಿ ಇಮ್ಮಡಿ ಪುಲಕೇಶಿ ಸೋತು ಹತನಾದ. ಆದರೆ ಒಬ್ಬ ರಾಜನ ಕಥೆ ಅವನ ಸಾವಿನೊಂದಿಗೆ ಕೊನೆಯಾಗಲ್ಲ. ಪುಲಕೇಶಿ ಬಿಟ್ಟು ಹೋದ ಪರಂಪರೆ ಇವತ್ತಿಗೂ ಜೀವಂತವಾಗಿದೆ. ನರ್ಮದಾ ನದಿಯನ್ನ ಉತ್ತರ ಮತ್ತು ದಕ್ಷಿಣ ಭಾರತದ ನಡುವಿನ ಒಂದು ಸಾಂಪ್ರದಾಯಿಕ ಗಡಿಯಾಗಿ ಸ್ಥಾಪಿಸಿದ್ದು ಅವನೇ. ತನ್ನ ಕರ್ನಾಟಕ ಬಲದ ಮೂಲಕ ಇಡೀ ದಕ್ಕನನ್ನ ಒಂದುಗೂಡಿಸಿದ್ದು ಅವನೇ. ಐಹೊಳೆಯಂತಹ ಕಲೆ ಮತ್ತು ಸಾಹಿತ್ಯದ ಕೇಂದ್ರಗಳನ್ನ ಪೋಷಿಸಿದ. ಮತ್ತೆ ನಮ್ಮ ಕರಾವಳಿಯನ್ನ ರಕ್ಷಿಸಿ ಭಾರತೀಯ ನೌಕಾಪಡೆಯ ಪಿತಾಮಹ ಅನ್ನೋ ಹೆಗ್ಗಳಿಕೆಗೂ ಪಾತ್ರನಾದ. ಹಾಗಾದ್ರೆ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ತನ್ನ ಸಾಮ್ರಾಜ್ಯವನ್ನ ಉತ್ತುಂಗಕ್ಕೆ ಕೊಂಡೊಯ್ದು ಕೊನೆಗೆ ಒಂದು ದುರಂತ ಸೋಲಿನಲ್ಲಿ ಅಂತ್ಯ ಕಂಡ ಆಡಳಿತಗಾರನನ್ನ ಇತಿಹಾಸ ಹೇಗೆ ನೆನಪಿಟ್ಕೊಳ್ಬೇಕು? ಅವನ ಅಜೇಯ ಗೆಲುವುಗಳಿಂದಲೇ ಅಥವಾ ಅವನ ಆ ಒಂದು ದುರಂತ ಅಂತ್ಯದಿಂದಲೇ? ಇದು ಅಧಿಕಾರ, ವೈಭವ ಮತ್ತು ಪರಂಪರೆಯ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಸಂಕೀರ್ಣ ಪ್ರಶ್ನೆ.